Hello everyone, stay home, stay safe. Welcome to today's class on direct speech and indirect speech, especially on conversations. Today we are going to learn how to change a direct speech in conversation into indirect speech. So, before that, let's have a look at the sentences, four kinds of sentences: assertive, interrogative, imperative, and exclamatory sentence. The first one is assertive sentence. Assertive sentence means it's a statement. ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಅದು ಒಂದು ಹೇಳಿಕೆ ಆಗಿರುತ್ತೆ. ಆ್ಯಂಡ್ ವಿ ನೀಡ್ ಟು ಯೂಸ್ ಸೇಡ್ ಆರ್ ಟೋಲ್ಡ್, ರಿಪ್ಲೈಡ್, ಆನ್ಸರ್ಡ್, ಸ್ಟೇಟೆಡ್, ಡಿಕ್ಲೇರ್ಡ್ ಆ್ಯಸ್ ರಿಪೋರ್ಟಿಂಗ್ ವರ್ಬ್. ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ರಿಪೋರ್ಟಿಂಗ್ ವರ್ಬ್ ಆಗಿ ನಾವು ಬಳಸಬೇಕು. ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ದ್ಯಾಟನ್ನು ಕಂಜಂಕ್ಷನ್ ಆಗಿ ನಾವು ಬಳಸ್ಕೊಳ್ಬೇಕು. ಎರಡನೇ ವಾಕ್ಯ ಯಾವುದು ಅಂತ ಹೇಳಿದರೆ, ಅಸರ್ಟಿವ್ ಸೆಂಟೆನ್ಸಲ್ಲಿ ವಾಕ್ಯದ ರಚನೆ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ ಆಗಿರುತ್ತೆ. ಎರಡನೇ ವಾಕ್ಯ, ದ ಸೆಕೆಂಡ್ ಸೆಂಟೆನ್ಸ್ ಈಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಆಫ್ ಕೋರ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಈಸ್ ಅ ಕ್ವೆಶ್ಚನ್. ಇದು ಪ್ರಶ್ನೆ ಆಗಿರುತ್ತೆ. ಹಿಯರ್ ದ ಕ್ವೆಶ್ಚನ್ ಬಿಗಿನ್ಸ್ ವಿತ್ ಐದರ್ ಹೆಲ್ಪಿಂಗ್ ವರ್ಬ್ ಆರ್ ಡಬ್ಲ್ಯೂ ಕ್ವೆಶ್ಚನ್ ವರ್ಡ್. ಇಲ್ಲಿ ಪ್ರಶ್ನೆ ಹೆಲ್ಪಿಂಗ್ ವರ್ಬ್ ಅಥವಾ ಡಬ್ಲ್ಯೂ ಕ್ವೆಶ್ಚನ್ ವರ್ಡಿಂದ ಪ್ರಾರಂಭ ಆಗಿರುತ್ತೆ. ಇಲ್ಲಿ ಆಸ್ಕ್ಡ್, ಕ್ವೆಶ್ಚನ್ಡ್, ಇಂಟ್ರೋಗೇಟೆಡ್, ಎನ್ಕ್ವೈರ್ಡ್, ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ನಾವು ರಿಪೋರ್ಟಿಂಗ್ ವರ್ಬ್ ಆಗಿ ಬಳಸ್ತೇವೆ. ವಾಕ್ಯ ಡೈರೆಕ್ಟ್ ಸ್ಪೀಚ್ ಏನಾದರೂ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿದ್ದರೆ. ಪ್ರಶ್ನೆ ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿಯಿಂದ ಪ್ರಾರಂಭ ಆಗಿದ್ದರೆ ಇಫ್ ಅಥವಾ ವೆದರನ್ನು ಕಂಜಂಕ್ಷನ್ ಆಗಿ ಬಳಸಬೇಕು. ಅಕಸ್ಮಾತಾಗಿ ಡಬ್ಲ್ಯೂ ಕ್ವೆಶ್ಚನ್ ವರ್ಡ್ ಬಂದಿದ್ದರೆ ಅದನ್ನೇ ಕಂಜಂಕ್ಷನ್ ಆಗಿ ನಾವು ಬಳಸ್ಕೊಳ್ಬೇಕು. ಆ್ಯಂಡ್ ದ ಥರ್ಡ್ ಸೆಂಟೆನ್ಸ್ ಈಸ್ ಇಂಪರೇಟಿವ್. ಸೊ ಇಂಪರೇಟಿವ್ ಸೆಂಟೆನ್ಸ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಆರ್ಡರ್, ವಿಶ್, ರಿಕ್ವೆಸ್ಟ್, ಅಡ್ವೈಸ್, ವಾರ್ನಿಂಗ್, ಸಜೆಷನ್, ಎಂಟ್ರಿಟಿ, ಇನ್ಸ್ಟ್ರಕ್ಷನ್, ಓಕೆ, ಇವುಗಳನ್ನು ಹೇಳೋದಕ್ಕೆ ಬಳಸುವಂತಹ ವಾಕ್ಯ ಆಗಿರುತ್ತೆ. ಈ ವಾಕ್ಯ ವರ್ಬಿಂದ ಪ್ರಾರಂಭಗೊಳ್ಳುತ್ತೆ ಮತ್ತು ಆಬ್ಜೆಕ್ಟ್ ಇರುತ್ತೆ. ನೆಗೆಟಿವ್ ಆಗಿದ್ದರೆ ಡೋಂಟ್, ವರ್ಬ್ ಮತ್ತು ಆಬ್ಜೆಕ್ಟ್ ಆ ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಿರುತ್ತೆ. ಇಲ್ಲಿ ಆರ್ಡರ್ ಆಗಿದ್ದರೆ ಆರ್ಡರ್ಡನ್ನು ಬಳಸ್ತೇವೆ, ರಿಕ್ವೆಸ್ಟ್ ಆಗಿದ್ದರೆ ರಿಕ್ವೆಸ್ಟೆಡನ್ನು ಬಳಸ್ತೇವೆ, ಆಮೇಲೆ ವಾರ್ನಿಂಗ್ ಆಗಿದ್ದರೆ ವಾರ್ಡ್ ಅಂತ ಬಳಸ್ತೇವೆ, ವಿಶ್ ಆಗಿದ್ದರೆ ವಿಶ್ಡ್ ಅಂತ ಬಳಸ್ತೇವೆ. ಹೀಗೆ ರಿಪೋರ್ಟಿಂಗ್ ವರ್ಬನ್ನು ನಾವು ಬಳಸಬೇಕಾಗತ್ತೆ. ಜೊತೆಗೆ ಆಸ್ಕ್ಡ್ ಮತ್ತು ಟೋಲ್ಡನ್ನು ಕೂಡ ಆರ್ಡರ್ಡ್ಗೆ ನಾವು ಈಕ್ವಲ್ ಆಗಿ ಕೆಲವು ಸನ್ನಿವೇಶಗಳಲ್ಲಿ ಬಳಸ್ತೇವೆ. ಆಸ್ಕ್ಡ್ ಬಳಸಿದ್ದೇವೆ ಅನ್ನುವ ಏಕಮಾತ್ರ ಕಾರಣಕ್ಕಾಗಿ ಅದು ಪ್ರಶ್ನೆ ಆಗಿರುವುದಿಲ್ಲ. ಇಲ್ಲಿ ವಾಕ್ಯ ಪಾಸಿಟಿವ್ ಇದ್ದರೆ ಟು ಅನ್ನೋ ಪದವನ್ನು ಕಂಜಂಕ್ಷನ್ ಆಗಿ ಬಳಸ್ಕೊಳ್ತೇವೆ. ವಾಕ್ಯ ನೆಗೆಟಿವ್ ಆಗಿದ್ದರೆ ನಾಟ್ ಟು ಅನ್ನು ನಾವು ಕಂಜಂಕ್ಷನ್ ಆಗಿ ಬಳಸ್ಕೊಳ್ತೇವೆ. ದ ಲಾಸ್ಟ್ ಸೆಂಟೆನ್ಸ್ ಈಸ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಅವರ್ ಸಡನ್ ಫೀಲಿಂಗ್ಸ್. ನಮ್ಮ ಒಮ್ಮಿಂದೊಮ್ಮೆಲೆ ಉದ್ಭವಿಸುವ ಭಾವನೆಗಳನ್ನು ವ್ಯಕ್ತಪಡಿಸುವ ವಾಕ್ಯ ಇದಾಗಿರುತ್ತೆ. ಇಲ್ಲಿ ಎಕ್ಸ್ಕ್ಲೇಮ್ಡ್ ಅನ್ನೋ ಪದವನ್ನು ರಿಪೋರ್ಟಿಂಗ್ ವರ್ಬ್ ಆಗಿ ಬಳಸ್ತೇವೆ. ಅದರ ಜೊತೆಗೆ ಭಾವನೆಯನ್ನು ಸೇರಿಸಿದರೆ ಉತ್ತಮ. ಎಕ್ಸ್ಕ್ಲೇಮ್ಡ್ ವಿತ್ ಜಾಯ್, ಎಕ್ಸ್ಕ್ಲೇಮ್ಡ್ ವಿತ್ ಫಿಯರ್, ಎಕ್ಸ್ಕ್ಲೇಮ್ಡ್ ವಿತ್ ಸರ್ಪ್ರೈಸ್, ಹೀಗೆ ಸೇರಿಸಿದರೆ ಉತ್ತಮ. ವಾಕ್ಯ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆಗಿದ್ದರೆ ಅಲ್ಲಿ ದ್ಯಾಟನ್ನು ನಾವು ಕಂಜಂಕ್ಷನ್ ಆಗಿ ಬಳಸ್ಕೊಳ್ತೇವೆ. ಈಗ ಸಂಭಾಷಣೆಯ ಉದಾಹರಣೆಗಳನ್ನು ನೋಡೋಣ. ದ ಫಸ್ಟ್ ಕನ್ವರ್ಸೇಷನ್ ಈಸ್ ಬಿಟ್ವೀನ್ ಗೊಂಜಾಲೋ ಆ್ಯಂಡ್ ಜುನೈಟೋ. ಜುನೈಟೋ ಮತ್ತು ಗೊಂಜಾಲೋನ ಮಧ್ಯೆ ಇರುವಂತಹ ಸಂಭಾಷಣೆ. ದ ಫಸ್ಟ್ ಡೈಲಾಗ್ ಈಸ್ ಬೈ ಗೊಂಜಾಲೋ. ಐ ವಾಂಟ್ ಎ ಬೆಂಚ್ ಟು ಮೈ ಸೆಲ್ಫ್. ನನಗೆ ಒಂದು ಬೆಂಚ್ ಬೇಕು ಅಂತ ಹೇಳ್ತಾನೆ. ಇಟ್ಸ್ ಎ ಸ್ಟೇಟ್ಮೆಂಟ್. ಜುನೈಟೋ, ಬಟ್ ದೇರ್ ಈಸ್ ನನ್. ಇಲ್ಲಿ ಯಾವ ಬೆಂಚು ಕೂಡ ಇಲ್ಲ, ಯಾವುದೂ ಇಲ್ಲ ಅಂತ ಹೇಳ್ತಾನೆ. ಇಟ್ ಈಸ್ ಆಲ್ಸೋ ಅ ಸ್ಟೇಟ್ಮೆಂಟ್. ಗೊಂಜಾಲೋ, ದಟ್ ಒನ್ ಓವರ್ ದೇರ್ ಈಸ್ ಮೈನ್. ಅಲ್ಲಿದೆ ಅಲ್ವಾ, ಸೊ ಅದು ನನ್ನದು ಅಂತ ಹೇಳಿ ಗೊಂಜಾಲೋ ಹೇಳ್ತಾನೆ. ಇದು ಕೂಡ ಸ್ಟೇಟ್ಮೆಂಟ್. ಜುನೈಟೋ, ದೇರ್ ಆರ್ 3 priests ಸಿಟ್ಟಿಂಗ್ ದೇರ್. ಅಲ್ಲಿ 3 ಜನ ಪುರೋಹಿತರು ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಇದು ಕೂಡ ಸ್ಟೇಟ್ಮೆಂಟ್ ಆಗಿದೆ.
ಗೊಂಜಾಲೋ ರೂಟ್ ದೆಮ್ ಔಟ್, ಅವ್ರನ್ನ ಅಲ್ಲಿಂದ ಎಬ್ಬಿಸಿ ಕಳಿಸು, ಅವರನ್ನು ಓಡಿಸು ಅಂತ ಗೊಂಜಾಲೋ ಹೇಳ್ತಾನೆ. ಇಟ್ ಈಸ್ ಆ್ಯನ್ ಇಂಪ್ಯಾರೇಟಿವ್ ಸೆಂಟೆನ್ಸ್. ಗೊಂಜಾಲೋ ದೆನ್ ಹಿ ಕಂಟಿನ್ಯೂಸ್, ಹ್ಯಾವ್ ದೇ ಗಾನ್, ಅವ್ರು ಹೋದ್ರಾ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾನೆ. ಈ ವಾಕ್ಯಗಳು ಯಾವ ವಾಕ್ಯಗಳಾಗಿದ್ದಾವೆ ಎಂಬುದನ್ನು ನೀವು ಗುರುತಿಸಿದರೆ ತುಂಬ ಸುಲಭವಾಗಿ ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾಯಿಸ್ಬೋದು, ಪರಿವರ್ತಿಸಬಹುದು. ಓಕೆ, ನೋಡೋಣ. ಐ ವಾಂಟ್ ಎ ಬೆಂಚ್ ಟು ಮೈ ಸೆಲ್ಫ್ ಅಂತ ಇದೆ. ಇದು ಗೊಂಜಾಲೋನ ಸ್ಟೇಟ್ಮೆಂಟ್ ಅಲ್ವಾ? ಯಾರಿಗೆ ಹೇಳಿದ್ದು? ಜುನೈಟೋಗೆ ಹೇಳಿದ್ದು. ಅದನ್ನು ಮೊದಲು ಬರಿತೀರಿ. ಗೊಂಜಾಲೋ ಸೆಡ್ ಟು ಜುನೈಟೋ ಅಥವಾ ಟೋಲ್ಡ್ ಜುನೈಟೋ ದ್ಯಾಟ್ ಬಿಕಾಸ್ ಇಟ್ಸ್ ಅ ಸ್ಟೇಟ್ಮೆಂಟ್. ಇದು ಅಸರ್ಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ದ್ಯಾಟನ್ನು ಕಂಜಂಕ್ಷನ್ ಆಗಿ ಬಳಸ್ತೇವೆ. ಐ ಅಂತ ಇದೆ. ಗೊಂಜಾಲೋ ಹೇಳ್ತಾನೆ ನಾನು ಮೀನ್ಸ್ ಗೊಂಜಾಲೋ ಅಂತಾನೆ, ಹಾಗಾಗಿ ಹೀ ಆಗುತ್ತೆ. ವಾಂಟ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಇಟ್ ಶುಡ್ ಬಿ ಸಿಂಪಲ್ ಪಾಸ್ಟ್ ಟೆನ್ಸ್. ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಬೇಕು. ಹೇಗೆ ಅಲ್ಲಿ ಸ್ಪೀಕ್ ಮತ್ತು ಸ್ಪೀಕ್ಸ್ ಅನ್ನೋಂಥ ಉದಾಹರಣೆ ಕೊಟ್ಟಾಗ ಸ್ಪೋಕ್ ಅಂತ ಆಗಿತ್ತು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಆದಾಗ, ಹಾಗೆ ವಾಂಟ್ ಇದ್ದದ್ದು ವಾಂಟೆಡ್ ಆಗಬೇಕು. ಎ ಬೆಂಚ್ ಟು ಮೈ ಸೆಲ್ಫ್ ಅಂತ ಇದೆ, ಅದು ಹಿಮ್ಸೆಲ್ಫ್ ಅಂತ ಆಗಬೇಕು. ನೋಡೋಣ. ಗೊಂಜಾಲೋ ಸೆಡ್ ಟು ಜುನೈಟೋ ದ್ಯಾಟ್ he wanted a bench to himself. It is so as we have discussed. ನಾವು ಹೇಗೆ ಚರ್ಚೆ ಮಾಡಿದ್ದೇವೆ ಹಾಗೆ ಇದೆ. ಇಲ್ಲಿ ಆದ ಬದಲಾವಣೆಗಳು ಏನು ಅಂತ ಹೇಳಿದರೆ, ಐ ಇದ್ದದ್ದು ಹೀ ಆಗಿದೆ, ವಾಂಟ್ ಇದ್ದದ್ದು ವಾಂಟೆಡ್ ಆಗಿದೆ, ಮೈಸೆಲ್ಫ್ ಇದ್ದದ್ದು ಹಿಮ್ಸೆಲ್ಫ್ ಆಗಿದೆ. ಎರಡನೇದು, ಇದು ಕೂಡ ಸ್ಟೇಟ್ಮೆಂಟ್ ಆಗಿದೆ. ಯಾರದ್ದು? ಜುನೈಟದ್ದು. ಸೊ ಹೀ ಸೇಸ್ ಬಟ್ ದೇರ್ ಈಸ್ ನನ್ ಅಂತ ಹೇಳ್ತಾನೆ. ಸ್ಟೇಟ್ಮೆಂಟ್ ಯಾರಿಗೆ ಹೇಳ್ತಾನೆ? ಗೊಂಜಾಲೋ ಹೇಳ್ತಾನೆ. ಹಾಗಾಗಿ ಜುನೈಟೋ ರಿಪ್ಲೈಡ್ ಅಥವಾ ಟೋಲ್ಡ್ ಗೊಂಜಾಲೋ ದ್ಯಾಟ್, ಬಟ್ ಹಾಗೆ ಉಳಿಸ್ಕೊಳ್ತೀರಿ, ದೇರ್ ಹಾಗೆ ಇರುತ್ತೆ, ಈಸ್ ಇದ್ದದ್ದು ವಾಸ್ ಮಾತ್ರ ಆಗಬೇಕು ಅಷ್ಟೇ. ಏನಾಗುತ್ತೆ ಹೇಳಿ? ಜುನೈಟೋ ಟೋಲ್ಡ್ ಗೊಂಜಾಲೋ ದ್ಯಾಟ್ ಬಟ್ ದೇರ್ ವಾಸ್ ನನ್ ಅಂತ ಆಗಬೇಕು. ನೋಡಿ, ಜುನೈಟೋ ಟೋಲ್ಡ್ ಗೊಂಜಾಲೋ ದ್ಯಾಟ್ ದೇರ್ ವಾಸ್ ನನ್. ಸೊ ಹಿಯರ್ ದ ಚೇಂಜ್ ದಟ್ ಹ್ಯಾಸ್ ಟೇಕನ್ ಪ್ಲೇಸ್ ಈಸ್ ಹ್ಯಾಸ್ ಚೇಂಜ್ ಇನ್ ಟು ವಾಸ್. ಇಲ್ಲಿ ಈಸ್ ಇದ್ದದ್ದು ವಾಸ್ ಆಗಿ ಮಾತ್ರ ಬದಲಾವಣೆಯಾಗಿದೆ, ಅದನ್ನು ನಾವು ಗಮನಿಸಿದ್ದೇವೆ. ಮೂರನೇ ಡೈಲಾಗ್ ಗೊಂಜಾಲೋನದ್ದು ಜುನೈಟೋಗೆ, ಅದು ಕೂಡ ಸ್ಟೇಟ್ಮೆಂಟ್ ಇದೆ. ಹಾಗಾಗಿ ಏನು ಬರಿತೀರಿ? ಗೊಂಜಾಲೋ ಸೆಡ್ ಟು ಜುನೈಟೋ ದ್ಯಾಟ್ ಸ್ಟೇಟ್ಮೆಂಟ್. ದ್ಯಾಟ್ ಆದಮೇಲೆ ಆ ವಾಕ್ಯದಲ್ಲೂ ಕೂಡ ಒಂದು ದ್ಯಾಟ್ ಇದೆ. ಇಟ್ ರಿಮೇನ್ಸ್ ದ ಸೇಮ್, ಅದು ಹಾಗೆ ಉಳ್ಕೊಳ್ಳುತ್ತೆ. ಗೊಂಜಾಲೋ ಸೆಡ್ ಟು ಜುನೈಟೋ ದ್ಯಾಟ್ ಒನ್ ಓವರ್ ದೇರ್ ಈಸ್ ಇದ್ದದ್ದು ವಾಸ್ ಆಗಬೇಕು. ಮೈನ್ ನನ್ನದು ಅಂತ ಗೊಂಜಾಲೋ ಹೇಳ್ಕೊಳ್ತಾನೆ. ಅದನ್ನು ರಿಪೋರ್ಟ್ ಮಾಡುವಾಗ ಏನಾಗುತ್ತೆ? ಅದು ಅವನದ್ದು ಅಂತ, ಅಂದರೆ ಹೀಸ್ ಅಂತ ಬದಲಾಗುತ್ತೆ. ಗಮನಿಸೋಣ. ಗೊಂಜಾಲೋ ರಿಪ್ಲೈಡ್ ಜುನೈಟೋ that one over there was his, and the changes that have taken place here is has changed into was. ಈಸ್ ಇದ್ದದ್ದು ವಾಸ್ ಆಗಿ ಬದಲಾಗಿದೆ. ಆಮೇಲೆ ಮೈನ್ ಇದ್ದದ್ದು ಹೀಸ್ ಆಗಿ ಬದಲಾಗಿದೆ. ನಾಲ್ಕನೇ ವಾಕ್ಯ ನೋಡಿ. ಜುನೈಟೋ ಹೇಳ್ತಾನೆ, ಡೈಲಾಗ್, ದೇರ್ ಆರ್ 3 priests sitting ಓವರ್ ದೇರ್ ಅಲ್ವಾ? ಹಾಗಾದರೆ ಜುನೈಟೋ ಟೋಲ್ಡ್ ಗೊಂಜಾಲೋ ದ್ಯಾಟ್ ದೇರ್ ಇದೆ, ಅದು ಹಾಗೆ ಇರುತ್ತೆ. ಆರ್ ಇದ್ದದ್ದು ವೇರ್ ಆಗುತ್ತೆ. ಅಷ್ಟೇ ಬಿಟ್ಟರೆ ಮತ್ಯಾವ ಬದಲಾವಣೆಗಳು ಕೂಡ ಇಲ್ಲಿ ಆಗೋದಿಲ್ಲ. ನೋಡಿ, ದೇರ್ ಆರ್ ಇದ್ದದ್ದು ವೇರ್ ಆಗುತ್ತೆ. ದೇರ್ ವೇರ್ 3 priests sitting ದೇರ್ ಇದೆ, ಅದು ಬದಲಾಗಲ್ಲ. ಜುನೈಟೋ said to Gonzalo that there were 3 priests sitting there. ತುಂಬ ಸುಲಭ ಇದೆ ವಾಕ್ಯ ನೋಡಿ. ಆರ್ ಇದ್ದಿದ್ದು ವೇರ್ ಮಾತ್ರ ಆಗಿದೆ ಈ ವಾಕ್ಯದಲ್ಲಿ ಬದಲಾವಣೆ. ನೆಕ್ಸ್ಟ್ ನೋಡಿ, ರೂಟ್ ದೆಮ್ ಔಟ್, ಇಂಪೆರೇಟಿವ್ ಸೆಂಟೆನ್ಸ್. ಆರ್ಡರ್ ಮಾಡ್ತಾನೆ ಜುನೈಟೋಗೆ. ಅದಕ್ಕೆ ಏನಂತ ಬರೀತೀರಿ?
ಗೋನ್ಸಾಲೋ ಆರ್ಡರ್ಡ್ ಅಥವಾ ಟೋಲ್ಡ್ ಜುನೈಟೋ ರೂಡ್ ದ್ಯಾಮ್ ಔಟ್ ಅನ್ನೋದು ಪಾಸಿಟಿವ್ ವಾಕ್ಯ ಇದೆ. ಹಾಗಾಗಿ ಟು ಅನ್ನು ಕಂಜಂಕ್ಷನ್ ಆಗಿ ನಾವು ಬಳಸ್ಕೊಳ್ತೇವೆ. ಗೋನ್ಸಾಲೋ ಆರ್ಡರ್ಡ್ ಜುನೈಟೋ ಟು ರೂಟ್ ದೆಮ್ ಔಟ್. ಎರಡನೇದು ಪ್ರಶ್ನೆ ಇದೆ. ಯಾರಿಂದ? ಗೋನ್ಸಾಲೋನಿಂದ. ಯಾರಿಗೆ ಇದೆ? ಅದು ಜುನೈಟೋಗಿದೆ. ಅದನ್ನು ಬರಿಬೇಕು. ಗೋನ್ಸಾಲೋ ಆಸ್ಕ್ಡ್ ಜುನೈಟೋ. ಪ್ರಶ್ನೆ ಹ್ಯಾವಿಂದ ಇದೆ, ಅಂದರೆ ಹೆಲ್ಪಿಂಗ್ ವರ್ಬಿಂದ ಇದೆ. ಹಾಗಾಗಿ ಇಫ್ ಬರಬೇಕು. ಫರ್ದರ್ ಮುಂದೆ ಅಂತ. ಹಿ ಆಸ್ಕ್ಡ್ ಹಿಮ್. ಇಲ್ಲಿ ಹಿ ಅಂದರೆ ಗೋನ್ಸಾಲೋ, ಹಿಮ್ ಅಂದರೆ ಜುನೈಟೋ. ವೆದರ್, ಇಫ್ ಅಥವಾ ವೆದರ್ ಬರಬೇಕು. ವೆದರ್ ಬಳಸಲಾಗಿದೆ. ದೇ ಚೇಂಜ್ ಆಗಲ್ಲ, ಅದು ಹಾಗೆ ಇರುತ್ತೆ. ಹ್ಯಾವ್ ಇದ್ದದ್ದು ಮಾತ್ರ ಏನಾಗಬೇಕು? ಹ್ಯಾಡ್ ಆಗಿ ಬದಲಾಗಬೇಕು. ಆ ಒಂದು ಬದಲಾವಣೆಯನ್ನು ನೀವು ಗಮನಿಸಿದರೆ ಸುಲಭವಾಗಿ ಈ ಒಂದು ಸಂಭಾಷಣೆಯನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾಯಿಸಿ ವಿ ಕ್ಯಾನ್ ಗೆಟ್ 5 marks ಔಟ್ ಆಫ್ 5 ಮಾರ್ಕ್ಸನ್ನು ಪಡಿಬೋದು. ಓಕೆ, ಲೆಟ್ಸ್ ಹ್ಯಾವ್ ಅ ಲುಕ್ ಎಟ್ ದಿ ಒನ್ ಮೋರ್ ಎಕ್ಸಾಂಪಲ್. Don Gonzalo. Here the conversation is between Don Gonzalo and Donna Laura. The first dialogue is by Don Gonzalo. I am fond of good verses. ಒಳ್ಳೆಯ ಪದ್ಯಗಳಂದರೆ ನನಗೆ ತುಂಬ ಇಷ್ಟ. I composed some in my youth. ನಾನು ನನ್ನ ಯೌವನದಲ್ಲಿ ಒಂದಿಷ್ಟು ಪದ್ಯಗಳನ್ನು ರಚಿಸಿದ್ದೆ ಅಂತ ಹೇಳ್ತಾನೆ. ಬೋತ್ ಆರ್ ಸ್ಟೇಟ್ಮೆಂಟ್ಸ್, ಎರಡೂ ಕೂಡ ಹೇಳಿಕೆಗಳಾಗಿದ್ದಾವೆ. Donna Laura, the next dialogue by Donna Laura. Were they good ones? ಅವುಗಳು ಒಳ್ಳೆಯವಾಗಿದ್ವಾ? It's a question, okay? Don Gonzalo, why do you ask me such a question? ಯಾಕೆ ಇಂಥ ಪ್ರಶ್ನೆ ನನಗೆ ಕೇಳ್ತೀಯಾ ಅಂತ ಮರು ಪ್ರಶ್ನೆಯನ್ನು ಮಾಡ್ತಾನೆ. ಇದು ಕೂಡ ಪ್ರಶ್ನೆಯಾಗಿದೆ. ಡೋಂಟ್ ಬಿ ಆ್ಯಂಗ್ರಿ ಅಂತ ಲೋರಾ ಹೇಳ್ತಾಳೆ ಕೊನೆಯ ಡೈಲಾಗನ್ನು. ಸಿಟ್ಟು ಮಾಡ್ಕೋಬೇಡ ಅಂತ ಹೇಳ್ತಾಳೆ ಅಲ್ವಾ? Okay, we can easily change this conversation into indirect speech. Let us start with the first one. Gonzalo, I am fond of good verses. Who said this? Gonzalo, whom it is said to. ಯಾರಿಗೆ ಹೇಳಲಾಗಿದೆ? ಲೋರಾಳಿಗೆ. ಮೊದಲು ಬರೀತೀರಿ ಏನಂತ? Don Gonzalo said to Donna Laura that. ಅಲ್ಲಿ ನೀವು ಸೆಡ್ ಟು, ಟೋಲ್ಡ್, ರಿಪ್ಲೈಡ್ ಬಳಸಿ ಆದಮೇಲೆ ಇಮಿಡಿಯೇಟ್ ಇಟ್ ಶುಡ್ ಬಿ ಫಾಲೋಡ್ ಬೈ ದ್ಯಾಟ್ ಬರಬೇಕು. ಆಬ್ಜೆಕ್ಟ್ ಇದ್ದರೆ ಆಬ್ಜೆಕ್ಟನ್ನು ನಂತರ ಬರಬೇಕು. ಡಾನ್ ಗೊನ್ಸಾಲೋ ಟೋಲ್ಡ್ ಡೋನಾ ಲೋರಾ ದ್ಯಾಟ್ ಐ ಅಂತ ಇದೆ. ದ ವರ್ಡ್ ಐ ರೆಫರ್ಸ್ ಟು ಗೋನ್ಸಾಲೋ. ಹಾಗಾಗಿ ಹೀ ಆಗಬೇಕು. ಆ್ಯಮ್ ಇದ್ದದ್ದು ನಿಯಮದ ಪ್ರಕಾರ ವಾಸ್ ಆಗಬೇಕು. ಹೀ ವಾಸ್ ಅಂತ ಆಗುತ್ತೆ. ಹೀ ವಾಸ್ ಫಾಂಡ್ ಆಫ್ ಗುಡ್ ವರ್ಸಸ್. ಮುಗೀತು ಒಂದು ಸ್ಟೇಟ್ಮೆಂಟ್. ಎರಡನೇದು ಮತ್ತೊಂದು ಸ್ಟೇಟ್ಮೆಂಟ್ ಇದೆ. ಹಾಗಾಗಿ ಹೀ ಕಂಟಿನ್ಯೂಡ್ ಅಂತ ಬರೆದ್ರೆ ಸಾಕು, ಅಥವಾ ಹೀ ಫರ್ದರ್ ಆ್ಯಡೆಡ್ ಅಂತ ಬರೆದ್ರೂ ಕೂಡ ಸಾಕು. ಹೀ ಕಂಟಿನ್ಯೂಡ್ ದ್ಯಾಟ್, ಯಾಕಂದರೆ ಅದು ಕೂಡ ಸ್ಟೇಟ್ಮೆಂಟ್ ಇದೆ. ಮತ್ತು ಐ ಅಂತ ಬಳಕೆಯಾಗಿದೆ. ಹಾಗಾಗಿ ಐ ಇದ್ದದ್ದು ಹೀ ಆಗುತ್ತೆ. ಕಂಪೋಸ್ಡ್ ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸ್. ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಬೇಕು. ನಾನು ಅಲ್ಲೊಂದು ಕಡೆ ಬರೆದಿದ್ದೆ ಚೇಂಜಸಲ್ಲಿ. ಸ್ಪೋಕ್ ಇದ್ದದ್ದು ಹ್ಯಾಡ್ ಸ್ಪೋಕನ್ ಅಂತ ಬರೆದಿದ್ದೆ. ವೆಂಟ್ ಅಂತ ಇದ್ದಿದ್ದು ಹ್ಯಾಡ್ ಗಾನ್ ಅಂತ ಬರೆದಿದ್ದೆ. ಹಾಗೆ ಇದು ಕಂಪೋಸ್ಡ್ ಅಂತ ಇದ್ದದ್ದು ಹ್ಯಾಡ್ ಕಂಪೋಸ್ಡ್ ಅಂತ ಆಗುತ್ತೆ. ಸಮ್ ಇನ್ ಮೈ ಅಂತ ಇದೆಯಲ್ವಾ, ಅದು ಮೈ ಇದ್ದದ್ದು ಇಲ್ಲಿ ಗೋನ್ಸಾಲೋ ಆಗಿರೋದ್ರಿಂದ ಹೀಸ್ ಅಂತ ಚೇಂಜ್ ಆಗುತ್ತೆ. ಗಮನಿಸಿ ವಾಕ್ಯವನ್ನು. ಡಾನ್ ಗೋನ್ಸಾಲೋ told Laura that he was fond of good verses. ಇದು ಫಸ್ಟ್ ಸ್ಟೇಟ್ಮೆಂಟ್ ಆಯಿತು. ಈಗ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ. He continued that he had composed some in his youth. And let us look at the changes that have taken place. So I has changed into he. I ಇದ್ದದ್ದು he ಆಗಿ ಬದಲಾಗಿದೆ. am ಇದ್ದದ್ದು was ಆಗಿ ಬದಲಾಗಿದೆ. ಕಂಪೋಸ್ಡ್ ಇದ್ದದ್ದು ಹ್ಯಾಡ್ ಕಂಪೋಸ್ಡ್ ಆಗಿ ಬದಲಾಗಿದೆ. ಮೈ ಇದ್ದದ್ದು ಹೀಸ್ ಆಗಿ ಬದಲಾಗಿದೆ. ಇವುಗಳು ಸ್ಪಷ್ಟವಾಗಿ ತಮ್ಮ ಗಮನಕ್ಕೆ ಬರಬೇಕು ಅಂತ ಹೇಳಿಬಿಟ್ಟು ಕೆಳಗಡೆ ಅವುಗಳನ್ನು ಕಾಣಿಸಲಾಗಿದೆ. ಗಮನಿಸಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಡೈಲಾಗ್ ಬೈ ಲೋರಾ.
ಲೋರಾಳ ಡೈಲಾಗ್ಗೆ ಹೋಗೋಣ. ವರ್ ದೇ ಗುಡ್ ಒನ್ಸ್ ಅಂತ ಕೇಳ್ತಾಳೆ. ಇಟ್ಸ್ ಅ ಕ್ವೆಶ್ಚನ್. ಹಾಗಾಗಿ ಏನು ಬರಿತೀವಿ ನಾವು? ಲೋರಾ ಆಸ್ಕ್ಡ್ ಗೋನ್ಸಾಲೋ ಅಥವಾ ಡೋನಾ ಲೋರಾ ಆಸ್ಕ್ಡ್ ಡಾನ್ ಗೋನ್ಸಾಲೋ. ಪ್ರಶ್ನೆ ಹೆಲ್ಪಿಂಗ್ ವರ್ಬಿಂದ ಇದೆ, ಹಾಗಾಗಿ ಇಫ್ ಅನ್ನು ಬರಿತೇವೆ. ಇಫ್ ಬರುತ್ತೇವೆ ಮೊದಲು, ಆಮೇಲೆ ವರ್ ದೇ ಇದ್ದದನ್ನು ದೇ ವರ್ ಅಂತ ಮನಸ್ಸಲ್ಲಿ ಮಾಡ್ಕೊಳ್ಳಿ, ದೇ ವರ್ ಅಂತ ಮಾಡ್ಕೊಳ್ಳಿ. ದೇ ಹಾಗೆ ಉಳಿಯುತ್ತೆ, ಬದಲಾಗಲ್ಲ. ವ್ಯಾರ್ ಇದ್ದಿದ್ದು ನಿಯಮದ ಪ್ರಕಾರ ಹ್ಯಾಡ್ ಬೀನ್ ಅಂತ ಆಗಬೇಕು. ಇಫ್ ದೇ ಹ್ಯಾಡ್ ಬೀನ್ ಗುಡ್ ಒನ್ಸ್ ಅಂತ ಆಗಬೇಕು. ಗಮನಿಸಿ, ವಾಕ್ಯ ಇಲ್ಲಿದೆ. ಡೋನಾ ಲೋರಾ ಆಸ್ಕ್ಡ್ ಡಾನ್ ಗೋನ್ಸಾಲೋ ಇಫ್ ದೇ ಹ್ಯಾಡ್ ಬೀನ್ ಗುಡ್ ಒನ್ಸ್. ನೋಡಿ, ಬದಲಾವಣೆಗಳನ್ನು ಗಮನಿಸಿ. ವ್ಯಾರ್ ಇದ್ದಿದ್ದು ಹ್ಯಾಡ್ ಬೀನ್ ಆಗಿ ಬದಲಾಗಿದೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಡೈಲಾಗ್ ಬೈ ಡಾನ್ ಗೋನ್ಸಾಲೋ. ವೈ ಡು ಯು ಆಸ್ಕ್ ಮೀ ಸಚ್ ಎ ಕ್ವೆಶ್ಚನ್. ಇದು ಒಂದು ಪ್ರಶ್ನೆಯಾಗಿದೆ. ಯಾರು ಪ್ರಶ್ನೆ ಮಾಡಿದ್ದು? ಗೋನ್ಸಾಲೋ. ಯಾರಿಗೆ? ಲೋರಾಳಿಗೆ. ಅದನ್ನು ಮೊದಲು ಬರಿಬೇಕು ನಾವು. ಏನಂತ? ಡಾನ್ ಗೋನ್ಸಾಲೋ ಆಸ್ಕ್ಡ್ ಡೋನಾ ಲೋರಾ. ವಾಯ್ ಅಂತ WH ಕ್ವೆಶ್ಚನ್ ನೋಡಿದೆ, ಅದನ್ನೇ ಕಂಜಂಕ್ಷನ್ ಆಗಿ ನಾವು ಬಳಸ್ಕೊಳ್ತೇವೆ. ಡಾನ್ ಗೋನ್ಸಾಲೋ ಆಸ್ಕ್ಡ್ ಡೋನಾ ಲೋರಾ ವಾಯ್. ಡೂ ಯು ಅಂತ ಉಳಿದಿದೆ, ಮನಸ್ಸಲ್ಲಿ ಯು ಡೂ ಅಂತ ಅಂದ್ಕೊಳ್ಳಿ. ಇಲ್ಲಿ ಗೋನ್ಸಾಲೋ ಯು ಅಂತ ಹೇಳ್ತಾ ಇದ್ದಾನೆ ಅಂತಂದರೆ, ಸೊ ಯು ಅನ್ನೋದು ಲೋರಾಳನ್ನು ರೆಫರ್ ಮಾಡುತ್ತೆ. ಹಾಗಾಗಿ ಇದೇನಾಗಬೇಕು? ಶಿ ಆಗಬೇಕು. ವಾಯ್ ಶಿ ಅಂತಾಯಿತು. ಈಗ ಡೂ ಇದ್ದದ್ದು ನಿಯಮದ ಪ್ರಕಾರ ಡಿಡ್ ಆಗಬೇಕು. ಡಿಡ್ ಪ್ಲಸ್ ಆಸ್ಕ್ ಸೇರಿಬಿಟ್ಟು ಏನಾಗಬೇಕು? ಅದು ಪಾಸ್ಟ್ ಟೆನ್ಸನ್ನು ಬರಿಬೇಕು. ಆಸ್ಕ್ಡ್ ಅಂತ ಹೇಳಿ. ಆಸ್ಕ್ಡ್ ಮೀ ಅಂತ ಇದೆ. ಮೀ ಸ್ಟ್ಯಾಂಡ್ಸ್ ಫಾರ್ ಗೋನ್ಸಾಲೋ, ಹಾಗಾಗಿ ಅದು ಹಿಮ್ ಅಂತ ಆಗಬೇಕು. ಹಿಮ್ ಸಚ್ ಎ ಕ್ವೆಶ್ಚನ್ ಅಂತ ಆಗುತ್ತೆ. ಗಮನಿಸಿ ವಾಕ್ಯವನ್ನು. ಡಾನ್ ಗೋನ್ಸಾಲೋ ಆಸ್ಕ್ಡ್ ಡೋನಾ ಲೋರಾ ವೈ ಶಿ ಆಸ್ಕ್ಡ್ ಹಿಮ್ ಸಚ್ ಎ ಕ್ವೆಶ್ಚನ್ ಅಂತ ವಾಕ್ಯ ಆಗುತ್ತೆ. ಇಲ್ಲಿ ಆದಂತಹ ಬದಲಾವಣೆಗಳು: ಯು ಇದ್ದದ್ದು ಶಿ ಆಗುತ್ತೆ, ಡೂ ಇದ್ದದ್ದು ಡಿಡ್ ಆಗುತ್ತೆ, ಡಿಡ್ ಪ್ಲಸ್ ಆಸ್ಕ್ ಸೇರಿಬಿಟ್ಟು ಏನಾಗುತ್ತೆ? ಆಸ್ಕ್ಡ್ ಅಂತ ಪಾಸ್ಟ್ ಟೆನ್ಸಲ್ಲಿ ಬರೀತೇವೆ. ಮೀ ಇದ್ದದ್ದು ಹಿಮ್ ಆಗಿ ಚೇಂಜ್ ಆಗುತ್ತೆ. ಇನ್ನು ಲಾಸ್ಟ್ ಡೈಲಾಗ್ ಇದೆ ನೋಡಿ. ಡೋಂಟ್ ಬಿ ಆ್ಯಂಗ್ರಿ, ಸಿಟ್ ಮಾಡ್ಕೋಬೇಡ ಅನ್ನುವಂಥದ್ದು ಇಂಪೆರೇಟಿವ್ ಸೆಂಟೆನ್ಸ್, ಇಂಪೆರೇಟಿವ್ ನೆಗೆಟಿವ್ ಸೆಂಟೆನ್ಸ್ ಇದು. ಹಾಗಾಗಿ ಲೋರಾ ಆರ್ಡರ್ಡ್ ಅಂತ ಹೇಳ್ಬೋದು, ಅಥವಾ ಲೋರಾ ಟೋಲ್ಡ್ ಅಂತ ಹೇಳ್ಬೋದು. ಗೋನ್ಸಾಲೋ ಡೋಂಟ್ ಇದ್ದ ಕಾರಣಕ್ಕಾಗಿ ನಾಟ್ ಟು ಅಂತ ಬರಿಬೇಕು. ನಾಟ್ ಟು ಬಿ ಆ್ಯಂಗ್ರಿ. ಓಕೆ, ಲೆಟ್ಸ್ ಹ್ಯಾವ್ ಅ ಲುಕ್ ಎಟ್ ದ ಸೆಂಟೆನ್ಸ್. ಡೋನಾ ಲೋರಾ told Don Gonzalo not to be angry. So this is how an imperative negative sentence is changed into indirect speech, and I think no change has taken place. Simply we have added not to as a conjunction. ಇಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗಲ್ಲ ಈ ವಾಕ್ಯದಲ್ಲಿ. ಬದಲಾಗಿ ಅಲ್ಲಿ ಡೋಂಟ್ ನೆಗೆಟಿವ್ ಇದ್ದದ್ದಕ್ಕಾಗಿ ನಾಟ್ ಟು ಅನ್ನು ಕಂಜಂಕ್ಷನ್ ಆಗಿ ನಾವು ಬಳಸ್ಕೊಂಡಿದ್ದೇವೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ದ ನೆಕ್ಸ್ಟ್ ಕನ್ವರ್ಸೇಷನ್ ಈಸ್ ಆಲ್ಸೋ ಬಿಟ್ವೀನ್ ಗೋನ್ಸಾಲೋ ಆ್ಯಂಡ್ ಲೋರಾ. ದ ಫಸ್ಟ್ ಡೈಲಾಗ್ ಈಸ್ ಬೈ ಗೋನ್ಸಾಲೋ. ಕ್ಯಾನ್ ಯು ರೀಡ್ ವಿದೌಟ್ ಎನಿ ಗ್ಲಾಸಸ್? ಇಟ್ಸ್ ಅ ಕ್ವೆಶ್ಚನ್. ಲೋರಾ ಸರ್ಟನ್ಲಿ, ಖಂಡಿತವಾಗಿಯೂ, ನಿಶ್ಚಿತವಾಗಿಯೂ ಅಂತ ಹೇಳ್ತಾಳೆ. ಇಟ್ಸ್ ಅ ಪಾಸಿಟಿವ್ ರಿಪ್ಲೈ. ಗೋನ್ಸಾಲೋ, ಆಟ್ ಯುವರ್ ಏಜ್, ಈ ವಯಸ್ಸಲ್ಲ, ನಿನ್ನ ವಯಸ್ಸಲ್ಲ, ಯು ಆರ್ ಜಸ್ಟಿಂಗ್ ಅಂತ ಗೋನ್ಸಾಲೋ ಹೇಳ್ತಾನೆ. ಲೋರಾ, ಪಾಸ್ ಮೀ ದ ಬುಕ್ ನಾವ್ ಅಂತ ಹೇಳಿ ಅವನಿಗೆ ಆರ್ಡರ್ ಮಾಡ್ತಾಳೆ. ಗೋನ್ಸಾಲೋ, ಇಂಡೀಡ್ ಐ ಎನ್ವಿ ಯುವರ್ ವಂಡರ್ಫುಲ್ ಐಸೈಟ್ ಅಂತ ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾನೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಸೆಂಟೆನ್ಸ್. ಫಸ್ಟ್ ಕ್ವೆಶ್ಚನ್ ಬೈ ಗೋನ್ಸಾಲೋ. ಸೊ ಗೋನ್ಸಾಲೋ ಆಸ್ಕ್ಡ್ ಲೋರಾ, ಕೇಳ್ತಾನೆ. ಇಫ್ ಯಾಕೆ ಗೊತ್ತಾ, ಅಥವಾ ವೆದರ್ ಯಾಕೆ ಗೊತ್ತಾ? ದ ಕ್ವೆಶ್ಚನ್ ಹ್ಯಾಸ್ ಬಿಗನ್ ವಿತ್ ಮಾಡಲ್ ಆಕ್ಸಿಲರಿ ಹೆಲ್ಪಿಂಗ್ ವರ್ಬ್, ಕ್ಯಾನ್ ಅನ್ನೋದರಿಂದ ಪ್ರಾರಂಭ ಆಗಿದೆ. ಹಾಗಾಗಿ ಇದು ಆ್ಯಕ್ಚುಲಿ ಮಾಡಲ್ ಆಕ್ಸಿಲರಿ ಅಂತ ಹೇಳ್ತಾರೆ. ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ ನಾನು ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದ್ದೇನೆ ಅಷ್ಟೇ. ಓಕೆ, ಹಾಗಾಗಿ ಗೋನ್ಸಾಲೋ ಆಸ್ಕ್ಡ್ ಲೋರಾ
ಇಫ್ ಕ್ಯಾನ್ ಯು ಇದ್ದದನ್ನು ಯು ಕ್ಯಾನ್ ಅಂತ ಅಂದ್ಕೊಳ್ಳಿ. ನೀನು ಅಂದರೆ ಯಾರಲ್ಲಿ ಲೋರಾ, ಹಾಗಾಗಿ ಶಿ ಆಗುತ್ತೆ. ಕ್ಯಾನ್ ಇದ್ದದ್ದು ನಿಯಮದ ಪ್ರಕಾರ ಕುಡ್ ಆಗುತ್ತೆ. ಇಫ್ ಶಿ ಕುಡ್ ರೀಡ್ ವಿದೌಟ್ ಎನಿ ಗ್ಲಾಸಸ್ ಅಂತ ಆಗಬೇಕು. ಗಮನಿಸಿ ವಾಕ್ಯವನ್ನು. ಗೋನ್ಸಾಲೋ ಆಸ್ಕ್ಡ್ ಲೋರಾ ವೆದರ್ ಅಥವಾ ಇಫ್ ಶಿ ಕುಡ್ ರೀಡ್ ವಿದೌಟ್ ಎನಿ ಗ್ಲಾಸಸ್ ಅಂತ ಪ್ರಶ್ನೆ ಮಾಡ್ತಾನೆ. ಸರ್ಟನ್ಲಿ ಖಂಡಿತವಾಗಿಯೂ ಅಂತ ಅವಳು ಹೇಳ್ತಾಳೆ. ಸೊ ಇಲ್ಲಿ ಆದಂಥ ಮೊದಲನೇ ವಾಕ್ಯದಲ್ಲಿ ಆದಂಥ ಬದಲಾವಣೆಗಳು ಕ್ಯಾನ್ ಇದ್ದದ್ದು ಕುಡ್ ಆಗಿದೆ, ಯು ಇದ್ದದ್ದು ಶಿ ಆಗಿ ಬದಲಾಗಿದೆ. ಲೆಟ್ಸ್ ಗೋ ಟು ದಿ ಸೆಕೆಂಡ್ ಡೈಲಾಗ್ ಬೈ ಲೋರಾ. ಸರ್ಟನ್ಲಿ ಖಂಡಿತವಾಗಿಯೂ ನೀನು ಗ್ಲಾಸಸ್ ಇಲ್ಲದೆ ಓದಬಲ್ಲೆಯಾ ಅಂತ ಕೇಳಿದ್ರೆ, ಖಂಡಿತವಾಗಿಯೂ ಅಂದರೆ ನಾನು ಖಂಡಿತವಾಗಿಯೂ ಗ್ಲಾಸಸ್ ಇಲ್ಲದೆ ಓದಬಲ್ಲೆ ಅನ್ನೋ ಅರ್ಥವನ್ನೇ ಕೊಡುತ್ತೆ. ನಾವು ಅದನ್ನು ಬ್ರ್ಯಾಕೆಟಲ್ಲಿ ಕಾಣ್ಬೋದು. ಅದನ್ನು ನಾವು ಮನಸ್ಸಿನಲ್ಲಿ ಈ ರೀತಿಯಾಗಿ ಗ್ರಹಿಸಿಕೊಂಡು ಏನು ಮಾಡಬೇಕು, ಅದನ್ನು ಇಂಡೈರೆಕ್ಟ್ಗೆ ಬದಲಿಸಬೇಕು. ಈಗ ನೋಡಿ, ಲೋರಾ ರಿಪ್ಲೈಡ್ ಗೋನ್ಸಾಲೋ ದ್ಯಾಟ್ ಅಷ್ಟಂತೂ ಬರಿತೀರಿ. ಈಗ ಐ ಕ್ಯಾನ್, ಐ ಅಂದರೆ ಶಿ ಅಂತ ಅಲ್ವಾ. ಶಿ ಕ್ಯಾನ್ ಇದ್ದದ್ದು ಕುಡ್ ಆಗುತ್ತೆ. ಶಿ ಕುಡ್ ಸರ್ಟನ್ಲಿ ರೀಡ್ ವಿದೌಟ್ ಎನಿ ಗ್ಲಾಸಸ್. ಅಲ್ಲಿ ಯಾವ ಬದಲಾವಣೆಯೂ ಕೂಡ ಆಗಲ್ಲ. ನಾನು ಹೇಳಿದ್ದೇನೆ, ಮೇಲ್ಗಡೆ ಪ್ರಶ್ನೆ ಇರುವಾಗ ಅದಕ್ಕೆ ಪಾಸಿಟಿವ್ ರಿಪ್ಲೈ ಇದ್ದರೆ ಮೇಲ್ಗಡೆ ಇದ್ದಂಥ ವಾಕ್ಯದ ಏನು ಇಂಡೈರೆಕ್ಟ್ ಸ್ಪೀಚ್ ಆಗಿರುತ್ತೆ ಅದೇ ಸೇಮ್ ವಾಕ್ಯ ರಿಪೀಟ್ ಆಗುತ್ತೆ. ಗಮನಿಸಿ ನೋಡಿ. ಲೋರಾ ರಿಪ್ಲೈಡ್ ಗೋನ್ಸಾಲೋ ದ್ಯಾಟ್ ಸರ್ಟನ್ಲಿ ಶಿ ಕುಡ್ ರೀಡ್ ವಿದೌಟ್ ಎನಿ ಗ್ಲಾಸಸ್. ನೋಡಿ, ಮೇಲ್ಗಡೆ ವಾಕ್ಯ ಏನಿದೆಯೋ ಹಾಗೆ ಯಥಾವತ್ತಾಗಿ ರಿಪೀಟ್ ಆಗಿದೆ. ಸರ್ಟನ್ಲಿ ಅನ್ನೋ ಪದವನ್ನು ಮಾತ್ರ ನಾವು ಸೇರಿಸಿದ್ದೇವೆ. ಇಲ್ಲಿ ಆದಂತಹ ಬದಲಾವಣೆಗಳು ಏನು? ಇಲ್ಲಿ ಆದಂಥ ಬದಲಾವಣೆಗಳು ಮೇಲ್ಗಡೆ ವಾಕ್ಯದಲ್ಲೇ ಇರೋದರಿಂದ ಅವುಗಳನ್ನು ಕಾಣಿಸಿಲ್ಲ. ನೆಕ್ಸ್ಟ್ ನೋಡೋಣ. ಗೋನ್ಸಾಲೋ ಆಟ್ ಯುವರ್ ಏಜ್, ಈ ವಯಸ್ಸಲ್ಲ, ನಿನ್ನ ವಯಸ್ಸಲ್ಲ, ಅದರ ಅರ್ಥ ನಿನ್ನ ಈ ವಯಸ್ಸಿನಲ್ಲಿಯೂ ಕೂಡ ನೀನು ಗ್ಲಾಸಸ್ ಇಲ್ಲದೆ ಓದಬಲ್ಲೆಯಾ ಅಂತ ಪ್ರಶ್ನೆ ಮಾಡಿದ ಹಾಗೆ ಅಲ್ವಾ. ಗೋನ್ಸಾಲೋ ಆಸ್ಕ್ಡ್ ಲೋರಾ ಇಫ್ ಅಂತ ತಗೋಬೇಕು ಅಲ್ವಾ. ಇಫ್ ಮೇಲಿನ ವಾಕ್ಯನೇ ರಿಪೀಟ್ ಆಗುತ್ತೆ. ಇಫ್ ಶಿ ಕುಡ್ ರೀಡ್ ವಿದೌಟ್ ಎನಿ ಗ್ಲಾಸಸ್ ಆಟ್ ಹರ್ ಏಜ್ ಅಂತ ಆಗುತ್ತೆ. ನೋಡೋಣ. ಗೋನ್ಸಾಲೋ ಆಸ್ಕ್ಡ್ ಲೋರಾ ವೆದರ್ ಅಥವಾ ಇಫ್ ಶಿ ಕುಡ್ ರೀಡ್ ಎಟ್ ಹರ್ ಏಜ್. ಈ ರೀತಿಯಾಗಿ ಬದಲಾಗುತ್ತೆ. ಸೊ ಇಲ್ಲಿ ಆಗುವಂತಹ ಬದಲಾವಣೆ ಆ ಇದ್ದು ಶಿ ಆಗುತ್ತೆ, ನಿಮಗೆ ಗೊತ್ತಿದೆ. ಎಟ್ ಯುವರ್ ಏಜ್, ಯುವರ್ ಅನ್ನುವ ಪದ ದಟ್ ರೆಫರ್ಸ್ ಟು ಲೋರಾ, ಹಾಗಾಗಿ ಯುವರ್ ಇದ್ದಿದ್ದು ಹರ್ ಆಗಿ ಬದಲಾಗುತ್ತೆ. ಮುಂದಿನ ವಾಕ್ಯ ಯು ಆರ್ ಜಸ್ಟಿಂಗ್. ಇದು ಪ್ರಶ್ನೆ ಇದ್ಬಿಟ್ಟು ಆಮೇಲೆ ಸ್ಟೇಟ್ಮೆಂಟ್ ಇದೆ, ಹಾಗಾಗಿ ನೀವೇನು ಮಾಡ್ಬೋದು, ಕಂಟಿನ್ಯೂಡ್ ಅಂತ ಬರಿಬೋದು. ಹಿ ಕಂಟಿನ್ಯೂಡ್ ದ್ಯಾಟ್ ಯು ಅಂತ ಇದೆ. ಇಲ್ಲೂ ಕೂಡ ಯು ಏನಾಗುತ್ತೆ, ಅದು ಲೋರಾಳನ್ನ ಕುರಿತಾಗಿ ಹೇಳುತ್ತೆ, ಹಾಗಾಗಿ ಶಿ ಆಗಬೇಕು. ಆರ್ ಇದ್ದಿದ್ದು ನಿಯಮದ ಪ್ರಕಾರ ವೇರ್ ಆಗಬೇಕು. ಅಲ್ಲಿ ಯು ಇದ್ದದ್ದು ಶಿ ಆದ ಕಾರಣದಿಂದಾಗಿ ಅದು ವೇರ್ ಬದಲಾಗಿ ಏನಾಗುತ್ತೆ, ವಾಸ್ ಆಗುತ್ತೆ. ಗಮನಿಸಬೇಕು. ಹಿ ಫರ್ದರ್ ಆ್ಯಡೆಡ್ ಅಥವಾ ಹಿ ಕಂಟಿನ್ಯೂಡ್ ದ್ಯಾಟ್ ಅಂತ ಕೂಡ ಹೇಳ್ಬೋದು. ಶಿ ವಾಸ್ ಜಸ್ಟಿಂಗ್. ಇಲ್ಲಿ ಆದಂತಹ ಬದಲಾವಣೆಗಳು ಯು ಇದ್ದದ್ದು ಶಿ ಆಗಿದೆ, ಆರ್ ಇದ್ದಿದ್ದು ನಿಯಮದ ಪ್ರಕಾರ ವೇರ್ ಆಗಬೇಕು. ಆ ವೇರ್ ಬದಲಾಗಿ ನಾವೇನು ಮಾಡ್ತೇವೆ, ವಾಸನ್ನು ಬಳಸ್ತೇವೆ. ಕಾರಣ ಪ್ರನೌನಲ್ಲಿ ಆದಂತಹ ಬದಲಾವಣೆ. ನೆಕ್ಸ್ಟ್ ಲೋರಾಳ ಡೈಲಾಗ್ ಇದೆ. ಪಾಸ್ ಮಿ ದ ಬುಕ್ ನಾವ್. ಹಾಗಾದರೆ ಪುಸ್ತಕ ಕೊಡು ನನಗೆ ಅಂತ ಹೇಳ್ತಾಳೆ. ಇಟ್ಸ್ ಆ್ಯನ್ ಇಂಪ್ಯಾರೇಟಿವ್ ಸೆಂಟೆನ್ಸ್. ಹಾಗಾಗಿ ಲೋರಾ ಆರ್ಡರ್ಡ್ ಅಥವಾ ಟೋಲ್ಡ್ ಗೋನ್ಸಾಲೋ ಟು ಪಾಸ್. ಪಾಸಿಟಿವ್ ಇದೆ, ಹಾಗಾಗಿ ಟು ಅನ್ನು ಬಳಸ್ತೇವೆ. ಟು ಪಾಸ್ ಮೀ, ನನಗೆ ಅಂದರೆ ಯಾರಲ್ಲಿ, ಇಟ್ ರೆಫರ್ಸ್ ಟು ಲೋರಾ, ಹಾಗಾಗಿ ಹರ್ ಅಂತ ಆಗಬೇಕು. ಟು ಪಾಸ್ ಹರ್ ದ ಬುಕ್, ನಾವು ಇದ್ದದ್ದು ದೆನ್ ಆಗಬೇಕು. ಗಮನಿಸಿ ವಾಕ್ಯದಲ್ಲಿ ಡೋನಾ ಲೋರಾ ಆರ್ಡರ್ಡ್ ಅಥವಾ ಟೋಲ್ಡ್ ಗೋನ್ಸಾಲೋ ಟು ಪಾಸ್ ಹರ್ ದ ಬುಕ್ ದೆನ್, ಈ ರೀತಿಯಾಗಿ ಬದಲಾಗುತ್ತೆ. ಈ ವಾಕ್ಯದಲ್ಲಿ ಆದಂತಹ ಬದಲಾವಣೆಗಳು ನಾವು ಇದ್ದದ್ದು ದೆನ್ ಆಗಿ ಬದಲಾಗುತ್ತೆ. ಓಕೆ, ಮೀ ಇದ್ದದ್ದು ದೆನ್ ಆಗಿ ಕೂಡ, ಮೀ ಇದ್ದದ್ದು ಹರ್ ಆಗಿ ಕೂಡ ಬದಲಾಗುತ್ತೆ.
ಇನ್ನು ಕೊನೆಯ ವಾಕ್ಯ, ಇಂಡೀಡ್ ಐ ಎನ್ ವಿ ಯುವರ್ ವಂಡರ್ಫುಲ್ ಐ ಸೈಟ್ ಸ್ಟೇಟ್ಮೆಂಟ್ ಇದೆ. ಹಾಗಾಗಿ ಗೋನ್ಸಾಲೋ ಸೆಡ್ ಟು ಲೋರಾ ಅಥವಾ ಟೋಲ್ಡ್ ಲೋರಾ ದ್ಯಾಟ್ ಇಂಡೀಡ್ ಐ ಅಂತ ಇದೆ, ನಾನು ಅಂತ ಗೋನ್ಸಾಲೋ ಹೇಳ್ತಾನೆ, ಅಂದರೆ ಅವನೇ ಆಗಿರ್ತಾನೆ. ಹಾಗಾಗಿ ಹೀ ಆಗುತ್ತೆ. ಹೀ ಎನ್ ವಿ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಬೇಕು. ಎನ್ ವೀಡ್ ಅಂತ ಆಗುತ್ತೆ, ಇ ಎನ್ ವಿ ಐ ಇ ಡಿ ಅಂತ ಆಗುತ್ತೆ. ಯುವರ್ ಅಂತ ಇದೆ, ನಿನ್ನ ಅದ್ಭುತವಾದ ಕಣ್ಣಿನ ದೃಷ್ಟಿ, ನಿನ್ನ ಅಂದರೆ ಲೋರಾ ಅಂತ, ಹಾಗಾಗಿ ಅದು ಹರ್ ಆಗುತ್ತೆ. ಇಂಡೀಡ್ ಹಿ ಎನ್ವಿಡ್ ಹರ್ ವಂಡರ್ಫುಲ್ ಐಸೈಟ್. Let's have a look at the sentence. Gonzalo told Laura that. Laura ಬದಲಾಗಿ her ಬಳಸಿದ್ದೇವೆ. That indeed he envied her wonderful eyesight. And the changes that have taken place are, first one, I changes into he, envy changes into envied, your changes into her. I he ಆಗಿ ಬದಲಾಗುತ್ತೆ, envy ಎನ್ವೀಡ್ ಆಗಿ ಬದಲಾಗುತ್ತೆ, ಇವರ್ ಹರ್ ಆಗಿ ಬದಲಾಗುತ್ತೆ. ಈ ರೀತಿಯಾಗಿ ಬದಲಾಯಿಸಿದಲ್ಲಿ 5ಕ್ಕೆ 5 ಅಂಕಗಳು ನಿಮಗೆ ಸಿಗುತ್ತೆ. ಲೆಟ್ಸ್ ಹ್ಯಾವ್ ಅ ಲುಕ್ ಅಟ್ ದ ನೆಕ್ಸ್ಟ್ ಎಕ್ಸಾಂಪಲ್. ಅಗೇನ್ ದ ಕನ್ವರ್ಸೇಷನ್ ಈಸ್ ಬಿಟ್ವೀನ್ ಡೋನಾ ಲೋರಾ ಆ್ಯಂಡ್ ಡಾನ್ ಗೋನ್ಸಾಲೋ. ಫಸ್ಟ್ ಡೈಲಾಗ್ ಈಸ್ ಬೈ ಡೋನಾ ಲೋರಾ. ಆರ್ ಯು ಕಮಿಂಗ್ ಟುಮಾರೋ? It's a question. Don Gonzalo replies, most certainly, if it is a sunny morning. ಖಂಡಿತವಾಗಿಯೂ ಕೂಡ ಅದು ಸನ್ನಿ ಮಾರ್ನಿಂಗ್ ಆಗಿದ್ದರೆ, ಒಂದು ಆಹ್ಲಾದಕರ ಮುಂಜಾನೆ ಆಗಿದ್ದರೆ. ಹಿ ಕಂಟಿನ್ಯೂಸ್, ಅವನು ಮುಂದುವರಿಸ್ತಾನೆ. ಆ್ಯಂಡ್ ನಾಟ್ ಓನ್ಲಿ ವಿಲ್ ಐ ನಾಟ್ ಸ್ಕೇರ್ ಅವೇ ದ ಬರ್ಡ್ಸ್, ಬಟ್ ಐ ವಿಲ್ ಬ್ರಿಂಗ್ ಅ ಫ್ಯೂ ಕ್ರಮ್ಸ್. ನಾನು ನಿನ್ನ ಪಕ್ಷಿಯನ್ನು ಹೆದರಿಸಿ ಓಡಿಸೋದಿಲ್ಲ, ಅದಲ್ಲದೆ ನಾನು ಕೂಡ ಬ್ರೆಡ್ನ ಚೂರುಗಳನ್ನು ತಗೊಂಡು ಬರ್ತೇನೆ ಅಂತ ಹೇಳ್ತಾನೆ. ಡೋನಾ ಲೋರಾ, ಥ್ಯಾಂಕ್ ಯು ವೆರಿ ಮಚ್, ಬರ್ಡ್ಸ್ ಆರ್ ಗ್ರೇಟ್ಫುಲ್ ಆ್ಯಂಡ್ ರೀಪೇ ಅಟೆನ್ಷನ್ ಅಂತ ಲೋರಾ ಸ್ಟೇಟ್ಮೆಂಟನ್ನು ಮಾಡ್ತಾಳೆ. ಓಕೆ, ಫಸ್ಟ್ ಒನ್ ಈಸ್ ಅ ಕ್ವೆಶ್ಚನ್. ಡೋನಾ ಲೋರಾ ಆಸ್ಕ್ಡ್ ಡಾನ್ ಗೋನ್ಸಾಲೋ ಅಂತ ಬರೀತೀರಿ. ಪ್ರಶ್ನೆ ಹೆಲ್ಪಿಂಗ್ ವರ್ಬಿಂದ ಇದ್ದ ಕಾರಣಕ್ಕಾಗಿ ಇಫ್ ಅಥವಾ ವೆದರನ್ನು ಕಂಜಂಕ್ಷನ್ ಆಗಿ ಬಳಸ್ತೀರಿ. ಯು ಇದ್ದದ್ದು ಇಲ್ಲಿ ಲೋರಾ ನೀನು ಅಂತ ಹೇಳಿದರೆ ಯಾರು? ಗೋನ್ಸಾಲೋ, ಹಾಗಾಗಿ ಹೀ ಆಗುತ್ತೆ. ಆರ್ ಇದ್ದದ್ದು ನಿಯಮದ ಪ್ರಕಾರ ವೇರ್ ಆಗಬೇಕು, ಅಲ್ಲಿ ಪ್ರೊನೌನ್ ಬದಲಾದ ಕಾರಣದಿಂದಾಗಿ ವಾಸ್ ಅಂತ ಆಗುತ್ತೆ. ಹೀ ವಾಸ್ ಕಮಿಂಗ್, ಟುಮಾರೋ ಅಂತ ಇದೆ, ಟುಮಾರೋ ಏನಾಗುತ್ತೆ? ದ ನೆಕ್ಸ್ಟ್ ಡೇ ಆಗಿ ಬದಲಾಗುತ್ತೆ. ಗಮನಿಸಿ. ಡೋನಾ ಲೋರಾ ಆಸ್ಕ್ಡ್ ಡಾನ್ ಗೋನ್ಸಾಲೋ ವೆದರ್ ಹಿ ವಾಸ್ ಕಮಿಂಗ್ ದ ನೆಕ್ಸ್ಟ್ ಡೇ. ದ ಚೇಂಜಸ್ ಆರ್ ಹಿಯರ್. ಯು ಇದ್ದದ್ದು ಹೀ ಆಗುತ್ತೆ, ಆರ್ ಇದ್ದದ್ದು ನಿಯಮದ ಪ್ರಕಾರ ವೇರ್, ಆದರೆ ಅದು ಪ್ರೊನೌನ್ ಬದಲಾದ ಕಾರಣದಿಂದಾಗಿ ವಾಸ್ ಆಗುತ್ತೆ. ಟುಮಾರೋ ಇದ್ದದ್ದು ದ ನೆಕ್ಸ್ಟ್ ಡೇ ಆಗಿ ಬದಲಾಗುತ್ತೆ. ಗೋನ್ಸಾಲೋ ರಿಪ್ಲೈ ಮಾಡ್ತಾನೆ ಲೋರಾಳಿಗೆ. ಡಾನ್ ಗೋನ್ಸಾಲೋ ರಿಪ್ಲೈಡ್ ಲೋರಾ ದ್ಯಾಟ್ ಮೋಸ್ಟ್ ಸರ್ಟನ್ಲಿ ನೀವು ಬಳಸ್ಬೋದು. ಮೋಸ್ಟ್ ಸರ್ಟನ್ಲಿ ಇಫ್ ಇಟ್ ಈಸ್ ಇದ್ದದ್ದು ಮಾತ್ರ ವಾಸ್ ಆಗುತ್ತೆ. ನೋಡಲಿಕ್ಕೆ ಮಾತ್ರ ದೊಡ್ಡ ವಾಕ್ಯ ಕಾಣಿಸುತ್ತೆ, ಅಲ್ಲಿ ಹೆಚ್ಚಿನ ಬದಲಾವಣೆಗಳೇನಿಲ್ಲ. ಮೋಸ್ಟ್ ಸರ್ಟನ್ಲಿ ಇಫ್ ಇಟ್ ವಾಸ್ ಈಸ್ ಇದ್ದಿದ್ದು ವಾಸ್ ಆಗಬೇಕು ಅಷ್ಟೇ. ಮೋಸ್ಟ್ ಸರ್ಟನ್ಲಿ ಇಫ್ ಇಟ್ ವಾಸ್ ಅ ಸನಿ ಮಾರ್ನಿಂಗ್ ಅಂತ ಆಗುತ್ತೆ. ಗಮನಿಸಿ ವಾಕ್ಯವನ್ನು. ಡಾನ್ ಗೋನ್ಸಾಲೋ ರಿಪ್ಲೈಡ್ ಲೋರಾ ಬರಬೇಕಿತ್ತು, ಮಿಸ್ ಆಗಿದೆ. ದ್ಯಾಟ್ he would certainly if it was a sunny morning ಅಂತ ಇದೆ. ಐ ವಿಲ್ ಅಂತ ಇಲ್ಲ, ಯಾಕೆ ಬಂದಿದೆ ಇದು? he would certainly if it was a sunny morning. ಓಕೆ, ಸೊ ಅಲ್ಲಿ ಸಾಂದರ್ಭಿಕವಾಗಿ ಮೋಸ್ಟ್ ಸರ್ಟನ್ಲಿ ಅನ್ನೋ ಪದವನ್ನು ನಾವು he would certainly ಅಂತ ಹೇಳಿ ಬರೆದಿದ್ದೇವೆ. ಬದಲಾಗಿ ನೀವು ದ್ಯಾಟ್ ಮೋಸ್ಟ್ ಸರ್ಟನ್ಲಿ ಇಫ್ ಇಟ್ ವಾಸ್ ಅ ಸನಿ ಮಾರ್ನಿಂಗ್ ಅಂತ ಬರೆದ್ರೂ ಕೂಡ ಸಾಕು.
ಅಲ್ಲಿ ನಾವು ಮೀನಿಂಗನ್ನು ಕನ್ಸಿಡರ್ ಮಾಡಿದಾಗ ಹಿ ವುಡ್ ಸರ್ಟನ್ಲಿ ಅಂತ ಕೂಡ ಬರೆದ್ರೆ ತಪ್ಪಲ್ಲ. ನೀವು ಬದಲಾಗಿ ಬೇಕಾದರೆ ಅಲ್ಲಿರುವ ಪದ ಮೋಸ್ಟ್ ಸರ್ಟನ್ಲಿ ಅನ್ನೋ ಪದವನ್ನು ಕೂಡ ಬಳಸ್ಬೋದು. ಇಫ್ ಇಟ್ ವಾಸ್ ಅ ಸನಿ ಮಾರ್ನಿಂಗ್. ನೆಕ್ಸ್ಟ್ ಏನಿದೆ ಅಂತ ಹೇಳಿದರೆ, ಆ್ಯಂಡ್ ನಾಟ್ ಓನ್ಲಿ ವಿಲ್ ಐ ನಾಟ್ ಸ್ಕೇರ್ ಅವೇ ದ ಬರ್ಡ್ಸ್ ಬಟ್ ಐ ವಿಲ್ ಬ್ರಿಂಗ್ ಅ ಫ್ಯೂ ಕ್ರಮ್ಸ್ ಅಂತ ಇದೆ. ಇಟ್ ಈಸ್ ಆಲ್ಸೋ ಅ ಸ್ಟೇಟ್ಮೆಂಟ್. ಹಾಗಾಗಿ ಹಿ ಆಲ್ಸೋ ಟೋಲ್ಡ್, ಅವನು ಅದನ್ನಷ್ಟೇ ಹೇಳಿಲ್ಲ, ಇದನ್ನೂ ಸಹ ಹೇಳ್ದ, ಇದನ್ನೂ ಕೂಡ ಹೇಳ್ದ. ಹಿ ಆಲ್ಸೋ ಟೋಲ್ಡ್ ದ್ಯಾಟ್ ನಾಟ್ ಓನ್ಲಿ, ಅಲ್ಲಿದೆ ನೋಡಿ, ನಾಟ್ ಓನ್ಲಿ ವಿಲ್ ಐ ಅಂತ ಇದೆ, ಐ ವಿಲ್ ಅಂತ ಗಮನಿಸಿ. ಅದು ಐ ಇದ್ದದ್ದು ಹಿ ಆಗುತ್ತೆ, ವಿಲ್ ಇದ್ದದ್ದು ವುಡ್ ಆಗುತ್ತೆ. ಹಿ ವುಡ್ ನಾಟ್ ಸ್ಕೇರ್ ಅವೇ ದ ಬರ್ಡ್ಸ್ ಬಟ್ ಆದಮೇಲೆ ನೋಡಿ ಐ ವಿಲ್ ಅಂತ ಇದೆ, ಮತ್ತೆ ಐ ಇದ್ದದ್ದು ಹಿ ಆಗುತ್ತೆ, ವಿಲ್ ಇದ್ದದ್ದು ವುಡ್ ಆಗುತ್ತೆ. ಹಾಗಾಗಿ ಹಿ ವುಡ್ ಬ್ರಿಂಗ್ ಎ ಫ್ಯೂ ಕ್ರಮ್ಸ್. ನಾನು ಮೊದಲೇ ಹೇಳಿದೆ ಸೆಂಟೆನ್ಸು ತುಂಬ ದೊಡ್ಡದು ಅಂತ ಅನಿಸುತ್ತೆ, ಬಟ್ ಇಟ್ ಈಸ್ ವೆರಿ ಈಸಿ ಟು ಚೇಂಜ್ ಇನ್ ಟು ಇಂಡೈರೆಕ್ಟ್ ಸ್ಪೀಚ್. ಓಕೆ, ಲೆಟ್ಸ್ ಹ್ಯಾವ್ ಅ ಲುಕ್ ಎಟ್ ದ ಚೇಂಜಸ್. ಅಲ್ಲಿ ಈಸ್ ಇದ್ದದ್ದು ವಾಸ್ ಆಗುತ್ತೆ, ಐ ಇದ್ದದ್ದು ಹಿ ಆಗುತ್ತೆ, ವಿಲ್ ಇದ್ದದ್ದು ವುಡ್ ಆಗುತ್ತೆ. 2 ಬಾರಿ ಇದು ಆ ವಾಕ್ಯದಲ್ಲಿ ರಿಪೀಟ್ ಆಗುತ್ತೆ. ಕೊನೆ ವಾಕ್ಯ ನೋಡಿ, ಡೋನಾ ಲೋರಾ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾಳೆ. ಹಾಗಂತ ಹೇಳಿಬಿಟ್ಟು ಡೋನಾ ಲೋರಾ ಆರ್ಡರ್ಡ್ ಗೋನ್ಸಾಲೋ ಟು ಥ್ಯಾಂಕ್ ಯು ವೆರಿ ಮಚ್ ಅಂತಲ್ಲ, ಅವಳು ಥ್ಯಾಂಕ್ಸ್ ಹೇಳ್ತಾಳೆ ಅಷ್ಟೇ. ಅದನ್ನು ನೀವು ಹೇಗೆ ಬರೀಬೇಕು, ಡೋನಾ ಲೋರಾ ಥ್ಯಾಂಕ್ಡ್ ಡಾನ್ ಗೋನ್ಸಾಲೋ ಅಂತ ಹೇಳಬೇಕು. ಅಲ್ಲಿಗೆ ಮುಗೀತು. ಶಿ ಕಂಟಿನ್ಯೂಡ್, ಶಿ ಫರ್ದರ್ ಆ್ಯಡೆಡ್, ಅವಳು ಮುಂದೆ ಹೇಳ್ತಾಳೆ ಏನಂತ, ಬರ್ಡ್ಸ್ ಆರ್ ಇದ್ದಿದ್ದು ಏನಾಗಬೇಕು, ವೇರ್ ಆಗಬೇಕು. ಬರ್ಡ್ಸ್ ವೇರ್ ಗ್ರೇಟ್ಫುಲ್ ಆ್ಯಂಡ್ ರೀಪೇ ಅನ್ನೋದು ಕ್ರಿಯಾಪದ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ, ಅದು ಸಿಂಪಲ್ ಪಾಸ್ಟ್ ಟೆನ್ಸ್, ರೀಪೇಡ್ ಅಟೆನ್ಷನ್ ಅಂತ ಬದಲಾಗಬೇಕು. ಗಮನಿಸಿ ವಾಕ್ಯವನ್ನು. ಡೋನಾ ಲೋರಾ ಥ್ಯಾಂಕ್ಡ್ ಹಿಮ್ ಮೊದಲನೇ ವಾಕ್ಯ, ಆ್ಯಂಡ್ ಕಂಟಿನ್ಯೂಡ್ ಅಥವಾ ಶಿ ಕಂಟಿನ್ಯೂಡ್ ದ್ಯಾಟ್ ದ ಬರ್ಡ್ಸ್ ವೇರ್ ಗ್ರೇಟ್ಫುಲ್ ಆ್ಯಂಡ್ ರೀಪೇಡ್ ಅಟೆನ್ಷನ್. ಆ್ಯಂಡ್ ದ ಚೇಂಜಸ್ ಇನ್ ದಿಸ್ ಸೆಂಟೆನ್ಸ್ ಆರ್ ಹ್ಯಾಸ್ ಚೇಂಜ್ಡ್ ಇನ್ ಟು ವೇರ್ ಆ್ಯಂಡ್ ರೀಪೇ ಹ್ಯಾಸ್ ಚೇಂಜ್ಡ್ ಇನ್ ಟು ರೀಪೇಡ್. ಈ ರೀತಿಯಾಗಿ ನೀವು ಒಂದು ಸಂಭಾಷಣೆಯನ್ನು ಬದಲಿಸ್ಬೋದು. ಇನ್ನು ಮುಂದಿನ ಉದಾಹರಣೆ. ಅಗೇನ್ the conversation is between Donna Laura and Don Gonzalo. First dialogue. Donna Laura, will you go to your bench tomorrow? Don Gonzalo, no, comma ide, no, I will come to this if you do not object. Donna Laura, this bench is at your disposal. First dialogue is a question. Second dialogue is a statement. This bench is at your disposal is also a statement. And I will surely bring the crumbs is also a statement. Birds will be grateful to you is also a statement. ನೀವೇನು ಹಿಂದೆ ವಾಕ್ಯವನ್ನು ಹಿಂದಿನ ಸಂಭಾಷಣೆಯನ್ನು ಬಿಡಿಸಿದಿರೋ ಅದರ ಮತ್ತೊಂದು ಭಾಗವಾಗಿ ಭಿನ್ನ ವಾಕ್ಯಗಳೊಂದಿಗೆ ಇಲ್ಲೊಂದು ಸಂಭಾಷಣೆ ಇದೆ ಅಷ್ಟೇ. ಮೊದಲನೇದು ಪ್ರಶ್ನೆ ಇದೆ ಲೋರಾಳಿಂದ ಗೋನ್ಸಾಲೋನಿಗೆ, ಅದನ್ನು ನಾವು ಬರಿತೇವೆ. ಲೋರಾ ಆಸ್ಕ್ಡ್ ಗೋನ್ಸಾಲೋ, ಇಫ್ ಬರಿತೇವೆ ಅಥವಾ ವೆದರ್ ಬರಿತೇವೆ. ಯಾಕೆಂದರೆ ವಿಲ್ ಅನ್ನುವ ಆಕ್ಸಿಲರಿಯಿಂದ ಹೆಲ್ಪಿಂಗ್ ವರ್ಬಿಂದ ಪ್ರಾರಂಭ ಆಗಿದೆ. ಹಾಗಾಗಿ ಇಫ್ ಅಥವಾ ವೆದರ್ ಬರಿತೇವೆ. ವಿಲ್ ಯು ಇದ್ದದನ್ನು ಯು ವಿಲ್ ಅಂತ ಅಂದ್ಕೊಳ್ಳಿ. ಯು ಸ್ಟ್ಯಾಂಡ್ಸ್ ಫಾರ್ ಗೋನ್ಸಾಲೋ, ಹಾಗಾಗಿ ಅದು ಹಿ ಆಗುತ್ತೆ. ವಿಲ್ ಇದ್ದದ್ದು ವುಡ್ ಆಗುತ್ತೆ. ಹಿ ವುಡ್ ಗೋ ಟು ಯುವರ್ ಅಂತ ಇದೆ, ಯುವರ್ ಇದ್ದದ್ದು ಏನಾಗಬೇಕು, ಹೀಸ್ ಆಗಬೇಕು. ಹೀಸ್ ಬೆಂಚ್ ಟುಮಾರೋ ಅಂತ ಇದೆ, ಟುಮಾರೋ ಇದ್ದದ್ದು ಏನಾಗಬೇಕು, ದ ನೆಕ್ಸ್ಟ್ ಡೇ ಅಂತ ಆಗಬೇಕು. ಆ ವಾಕ್ಯ ಹೀಗಾಗತ್ತೆ, ಗಮನಿಸಿ. ಡೋನಾ ಲೋರಾ ಆಸ್ಕ್ಡ್ ಡಾನ್ ಗೋನ್ಸಾಲೋ ವೆದರ್ ಅಥವಾ ಇಫ್ he would go to his bench the next day.
ಈ ವಾಕ್ಯದಲ್ಲಿ ಆದಂತಹ ಬದಲಾವಣೆಗಳು ಯು ಇದ್ದದ್ದು ಹೀ ಆಗುತ್ತೆ, ವಿಲ್ ಇದ್ದದ್ದು ವುಡ್ ಆಗುತ್ತೆ, ಯುವರ್ ಇದ್ದದ್ದು ಹೀಸ್ ಆಗುತ್ತೆ, ಆ್ಯಂಡ್ ಟುಮಾರೋ ಚೇಂಜಸ್ ಇಂಟು ದ ನೆಕ್ಸ್ಟ್ ಡೇ. ಎರಡನೇ ವಾಕ್ಯ ನೋಡಿ, ಡಾನ್ ಗೊನ್ಸಾಲೋ ಹೇಳ್ತಾನೆ, ನೋ ಐ ವಿಲ್ ಕಮ್ ಟು ದಿಸ್ ಇಫ್ ಯು ಡು ನಾಟ್ ಒಬ್ಜೆಕ್ಟ್. ಇದು ಕಂಪ್ಲೀಟ್ ಒಂದೇ ವಾಕ್ಯ ಇದೆ, ಸ್ಟೇಟ್ಮೆಂಟ್ ಇದೆ ಅಲ್ವಾ. ಡಾನ್ ಗೊನ್ಸಾಲೋ ಟೋಲ್ಡ್ ಡೋನಾ ಲೋರಾ ದ್ಯಾಟ್ ಅಂತ ಬರಿತೀರಿ. ನೋ ಅನ್ನು ನಾವು ಅವಾಯ್ಡ್ ಮಾಡ್ತೇವೆ. ಸೊ ಬದಲಾಗಿ ಐ ಇದ್ದದ್ದು ಹೀ ಅಂತ, ನೀವು ನೋ ಬದಲಾಗಿ ಸರ್ಟನ್ಲಿ ಅಂತ ಮಾಡ್ಬೋದು ಅಲ್ವಾ. ಓಕೆ, ಐ ಇದ್ದದ್ದು ಹೀ ಆಗುತ್ತೆ, ವಿಲ್ ಇದ್ದದ್ದು ವುಡ್ ಆಗುತ್ತೆ. ಕಮ್ ಟು ದಿಸ್, ದಿಸ್ ಇದ್ದದ್ದು ದ್ಯಾಟ್ ಆಗಬೇಕು. ನೆಕ್ಸ್ಟ್ ಮುಂದೆ ಹಾಗೆ ಮುಂದುವರೆದು ನೋಡಿ, ಇಫ್ ಯು ಅಂತ ಇದೆ, ಗೋನ್ಸಾಲೋ ಹೇಳ್ತಾನೆ ನೀನು ಅಂತ. ಇಲ್ಲಿ ನೀನು ಅಂದರೆ ಯಾರು? ಲೋರಾ ಅಂತ. ಹಾಗಾಗಿ ಏನಾಗಬೇಕು, ಅದು ಶಿ ಆಗಬೇಕು. ಡೂ ಇದ್ದದ್ದು ಡಿಡ್ ಆಗಬೇಕು ಅಷ್ಟೇ, ಮತ್ತು ಯಾವ ಬದಲಾವಣೆಯೂ ಕೂಡ ಇಲ್ಲ. ಅದನ್ನು ನೀವು ಇಂಡೈರೆಕ್ಟ್ ಮಾಡಿದಾಗ ವಾಕ್ಯವು ಈ ರೀತಿಯಾಗಿರುತ್ತೆ. ಗೋನ್ಸಾಲೋ ರಿಪ್ಲೈಡ್ ಲೋರಾ ದ್ಯಾಟ್ ಹಿ ವುಡ್ ಕಮ್ ಟು ದ್ಯಾಟ್ ಇಫ್ ಶಿ ಡಿಡ್ ನಾಟ್ ಒಬ್ಜೆಕ್ಟ್. ಆ್ಯಂಡ್ ದ ಚೇಂಜಸ್, ಇಲ್ಲಿ ಆದ ಬದಲಾವಣೆಗಳು ಯಾವುದು ಅಂತ ಹೇಳಿದ್ರೆ, ಐ ಇದ್ದದ್ದು ಹೀ ಆಗಿ ಬದಲಾಗುತ್ತೆ, ವಿಲ್ ಇದ್ದದ್ದು ವುಡ್ ಆಗಿ ಬದಲಾಗುತ್ತೆ, ದಿಸ್ ಇದ್ದದ್ದು ದ್ಯಾಟ್ ಆಗಿ ಬದಲಾಗುತ್ತೆ, ಯು ಇದ್ದದ್ದು ಶಿ ಆಗಿ, ಡೂ ಇದ್ದದ್ದು ಡಿಡ್ ಆಗಿ. ಇಷ್ಟೊಂದು ಬದಲಾವಣೆಗಳು ಆಗ್ತವೆ. ಮೂರನೇ ಡೈಲಾಗ್, ದಿಸ್ ಬೆಂಚ್ ಈಸ್ ಆಟ್ ಯುವರ್ ಡಿಸ್ಪೋಸಲ್ ಈಸ್ ಅ ಸ್ಟೇಟ್ಮೆಂಟ್ ಬೈ ಲೋರಾ. ಲೋರಾಳ ಸ್ಟೇಟ್ಮೆಂಟ್ ಆಗಿದೆ. ಹಾಗಾಗಿ ಲೋರಾ ಟೋಲ್ಡ್ ಗೋನ್ಸಾಲೋ ದ್ಯಾಟ್, ಅಸರ್ಟಿವ್ ಸೆಂಟೆನ್ಸ್, ದ್ಯಾಟ್ ಅನ್ನೋ ಕಂಜಂಕ್ಷನ್ ಬರುತ್ತೆ. ದಿಸ್ ಇದ್ದದ್ದು ದ್ಯಾಟ್ ಆಗುತ್ತೆ, ದಿಸ್ ಬೆಂಚ್ ಇದ್ದದ್ದು ದ್ಯಾಟ್ ಬೆಂಚ್ ಆಗುತ್ತೆ, ಈಸ್ ಇದ್ದದ್ದು ವಾಸ್ ಆಗುತ್ತೆ. ಯುವರ್, ಯುವರ್ ದ್ಯಾಟ್ ಚೇಂಜಸ್ ಇಂಟು ಹೀಸ್ ಅಲ್ವಾ. ಇಲ್ಲಿ ಯುವರ್ ಅಂದರೆ ನೀನು, ಅಂದರೆ ನಿನ್ನ ಅಂತ ಹೇಳಿದ್ರೆ ಗೋನ್ಸಾಲೋನ ಅಂದಂಗೆ ಅದು ಹೀಸ್ ಆಗಿ ಬದಲಾಗುತ್ತೆ. ಆ ವಾಕ್ಯ ಈ ರೀತಿಯಾಗಿ ಇರುತ್ತೆ. ಡೋನಾ ಲೋರಾ ಟೋಲ್ಡ್ ಡಾನ್ ಗೋನ್ಸಾಲೋ ದ್ಯಾಟ್ ಬೆಂಚ್ ವಾಸ್ ಆಟ್ ಹೀಸ್ ಡಿಸ್ಪೋಸಲ್. ದ ಚೇಂಜಸ್, ಇಲ್ಲಿ ಆದ ಬದಲಾವಣೆಗಳು, ದಿಸ್ ಇದ್ದದ್ದು ದ್ಯಾಟ್ ಆಗುತ್ತೆ, ಈಸ್ ಇದ್ದದ್ದು ವಾಸ್ ಆಗುತ್ತೆ, ಯುವರ್ ಇದ್ದದ್ದು ಹೀಸ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಡೈಲಾಗ್ ಬೈ ಗೋನ್ಸಾಲೋ, ಆ್ಯಂಡ್ ಐ ವಿಲ್ ಶ್ಯೂರ್ಲಿ ಬ್ರಿಂಗ್ ದ ಕ್ರಮ್ಸ್. ಇದು ಕೂಡ ಸ್ಟೇಟ್ಮೆಂಟ್ ಆಗಿದೆ. ಆ ಕಾರಣಕ್ಕಾಗಿ ಡಾನ್ ಗೋನ್ಸಾಲೋ ಟೋಲ್ಡ್ ಡೋನಾ ಲೋರಾ ದ್ಯಾಟ್. ಆ್ಯಂಡ್ ನೀವು ಅಲ್ಲಿ ಬಳಸ್ಬೋದು ಅಥವಾ ಅದನ್ನು ಅವಾಯ್ಡ್ ಕೂಡ ಮಾಡ್ಬೋದು. ಐ ಇದ್ದದ್ದು ಹೀ ಆಗುತ್ತೆ, ವಿಲ್ ಇದ್ದದ್ದು ವುಡ್ ಆಗುತ್ತೆ, ಆ್ಯಂಡ್ ಹಿ ವುಡ್ ಶ್ಯೂರ್ಲಿ ಬ್ರಿಂಗ್ ದ ಕ್ರಮ್ಸ್. ಎರಡು ಬದಲಾವಣೆಗಳು ಮಾತ್ರ ಆಗ್ತವೆ. ನೋಡಿ, ಆ ವಾಕ್ಯ ಹೀಗಾಗುತ್ತೆ. ಡಾನ್ ಗೋನ್ಸಾಲೋ ಟೋಲ್ಡ್ ಡೋನಾ ಲೋರಾ ದ್ಯಾಟ್ ಹಿ ವುಡ್ ಶ್ಯೂರ್ಲಿ ಬ್ರಿಂಗ್ ದ ಕ್ರಮ್ಸ್. ಈ ರೀತಿ ಆಗುತ್ತೆ. ಇಲ್ಲಿ ಆಗುವ ಬದಲಾವಣೆಗಳು, ಐ ಇದ್ದದ್ದು ಹೀ ಆಗುತ್ತೆ, ವಿಲ್ ಇದ್ದದ್ದು ವುಡ್ ಆಗುತ್ತೆ. ಇನ್ನು ಕೊನೆಯ ಒಂದು ಡೈಲಾಗ್ ಯಾವುದು ಅಂತ ಹೇಳಿದ್ರೆ, ಬರ್ಡ್ಸ್ ವಿಲ್ ಬಿ ಗ್ರೇಟ್ಫುಲ್ ಟು ಯು ಅನ್ನುವಂತಹ ಲೋರಾಳ ಡೈಲಾಗ್. ಇಟ್ ಈಸ್ ಆಲ್ಸೋ ಸ್ಟೇಟ್ಮೆಂಟ್. ಇಲ್ಲಿ ವಿಲ್ ಇದ್ದದ್ದು ಏನಾಗುತ್ತೆ, ವುಡ್ ಆಗುತ್ತೆ, ಯು ಇದ್ದದ್ದು ಹಿಮ್ ಆಗುತ್ತೆ ಅಷ್ಟೇ ಅಲ್ವಾ. ಓಕೆ, ಈ ವಾಕ್ಯ ನಾವು ಆಲ್ರೆಡಿ ಕಲ್ತಿದ್ದೇವೆ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ. ಹೇಗಾಗುತ್ತೆ ಅಂತ ಹೇಳಿದರೆ, ಡೋನಾ ಲೋರಾ ಟೋಲ್ಡ್ ಹಿಮ್ ದ್ಯಾಟ್ ಬರ್ಡ್ಸ್ ವುಡ್ ಬಿ ಗ್ರೇಟ್ಫುಲ್ ಟು ಹಿಮ್. ಹಿಯರ್ ದ ಚೇಂಜಸ್ ಆರ್, ವಿಲ್ ಹ್ಯಾಸ್ ಚೇಂಜ್ಡ್ ಇನ್ ಟು ವುಡ್ ಆ್ಯಂಡ್ ಯು ಹ್ಯಾಸ್ ಚೇಂಜ್ಡ್ ಇನ್ ಟು ಹಿಮ್. ಈ ರೀತಿಯಾಗಿ ಬದಲಾವಣೆಗಳಾಗ್ತವೆ. ಸೊ ಕನ್ವರ್ಸೇಷನನ್ನು ನಾವು ಇಂಡೈರೆಕ್ಟ್ಗೆ ಬದಲಾಯಿಸ್ತಾ ಇರುವಾಗ, ಪರಿವರ್ತಿಸ್ತಾ ಇರುವಾಗ ಏನು ನಿಯಮಗಳಿದ್ದಾವೆ ಅವುಗಳನ್ನು ನೆನಪಲ್ಲಿ ಇಟ್ಕೊಂಡು, ಅದರ ಜೊತೆಗೆ ಅಸರ್ಟಿವ್, ಇಂಟ್ರಾಗೇಟಿವ್, ಇಂಪ್ಯಾರೇಟಿವ್, ಎಕ್ಸ್ಕ್ಲಮೇಟರಿ ವಾಕ್ಯಗಳಿಗೆ ಸಂಬಂಧಿಸಿದಂತಹ ರಿಪೋರ್ಟಿಂಗ್ ವರ್ಬ್ಗಳು, ಅವುಗಳಿಗೆ ಸಂಬಂಧಿಸಿದಂತಹ ಕಂಜಂಕ್ಷನ್ಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಂಡು ಒಂದು ಕನ್ವರ್ಸೇಷನನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾಯಿಸಿದಾಗ ನಾವು ಯಶಸ್ಸನ್ನು ಕಾಣ್ತೇವೆ.
ಖಂಡಿತ ನಮಗೆ 5ಕ್ಕೆ 5 ಅಂಕಗಳು ಸಿಗ್ತವೆ. ಸೊ ಓನ್ಲಿ ದ ಪ್ರಾಕ್ಟೀಸ್ ಕ್ಯಾನ್ ಹೆಲ್ಪ್ ಯು. ನಿಮಗೆ ಪ್ರಾಕ್ಟೀಸ್ ಮಾತ್ರ ಏನು ಮಾಡುತ್ತೆ, ನಿಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಟ್ ಮೇಕ್ಸ್ ಯು ಇಂಟೆಲಿಜೆಂಟ್. It makes you successful in changing the direct speech into indirect speech successfully. Do work and enjoy your time with direct and indirect speech. Thank you so much. Have a nice time.